ವಿದ್ಯಾರ್ಥಿಗಳೇ, ಇಲ್ಲಿ ಮುಖ್ಯವಾಗಿ ನಿಮಗೆ ಸೆಕೆಂಡ್ ಇಯರ್ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಹಿಂದಿ ಸಬ್ಜೆಕ್ಟಲ್ಲಿರುವಂತಹ ಪ್ರತಿಯೊಂದು ಲೆಸನ್ಸ್ಗಳ ಪೋಯಮ್ಸ್ಗಳ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕಿರು ನೋಟ್ಸನ್ನು ಕೊಟ್ಟಿದ್ದೇನೆ. ಇದು ಯಾಕಂದರೆ ಕರ್ನಾಟಕ ಬೋರ್ಡಿಂದಲೇ ಬಂದದ್ದು, ಎಕ್ಸಾಮ್ ಬೋರ್ಡಿಂದಲೇ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ಮಾಡೆಲ್ ಕ್ವಶನ್ಸ್ಗಳನ್ನು ಮತ್ತು ಕಿರು ನೋಟ್ಸನ್ನು ಕೊಟ್ಟಿದ್ದೇನೆ. ಪ್ಲೀಸ್ ಇದನ್ನು ಕೊನೆವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ. ಓಕೆ, ಶುರು ಮಾಡೋಣ ಬನ್ನಿ. ಇಲ್ಲಿ ನಮೂನೆ ಕಾ ಪ್ರಶ್ನಾ ಪತ್ರ, ಇದು ಮಾಡೆಲ್ ಕ್ವಶನ್ ಪೇಪರ್ 1 ಸೆಕೆಂಡ್ PUC ಹಿಂದಿಗೆ ಸಂಬಂಧಪಡುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿ ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ನಿಮಗೆ ಕೇಳ್ಬೋದಪ್ಪ ಅಂದರೆ, ಇಲ್ಲಿ ಮುಖ್ಯವಾಗಿ ನಿಮಗೆ ಫಸ್ಟು ಏಕ್ ಶಬ್ದ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋದನ್ನು ಇಲ್ಲಿ ಒಟ್ಟು ಟೋಟಲ್ ಆಗಿ ನಿಮಗೆ 6 ಕ್ವಶನ್ಸ್ಗಳನ್ನು ಕೊಡ್ತಾರೆ. ಒಂದು ಪ್ರಶ್ನೆಗೆ 1 ಅಂಕ ಇರುತ್ತೆ. ಓಕೆ, ಅವು 6 ಪ್ರಶ್ನೆಗಳು ಇರ್ತವೆ. ಹಾಗೆ ನಿಮಗೆ ಸೆಕೆಂಡ್ ಆದಲ್ಲಿ ಹೋದರೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಒಟ್ಟು ನಿಮಗೆ ಟೋಟಲ್ ಆಗಿ 5 ಪ್ರಶ್ನೆಗಳಿಗೆ ಯಾವುದಾದ್ರೂ 3 ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 3 ಪ್ರಶ್ನೆಗಳನ್ನು ಬರೆದ್ರೆ ಸಾಕು. ನೆಕ್ಸ್ಟು ರೋಮನ್ ಸಂಖ್ಯೆ 2ರಲ್ಲಿ ನಿಮಗೆ ವಾಕ್ಯ ಕಿಸ್ನೆ ಕಿಸ್ಸೆ ಕಹೆ ಅಂತ ಇಲ್ಲಿದೆ. ನಿಮಗೆ 4 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನು ನೀಡಬೇಕು. ಇಲ್ಲಿ ಮುಖ್ಯವಾಗಿ ನೆಕ್ಸ್ಟು ಆದಲ್ಲಿ ಬರುತ್ತೆ. ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಕೊಟ್ಟರೆ ಸಾಕು 4 ಪ್ರಶ್ನೆಗಳಲ್ಲಿ. ನೆಕ್ಸ್ಟ್ ಏಕ್ ಶಬ್ದ, ಇಲ್ಲಿ 6 ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ಕೊಡಬೇಕು. ನೆಕ್ಸ್ಟ್ ಇದರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡಬೇಕು. ಇಲ್ಲಿ ಪತ್ರವನ್ನು ಕೊಟ್ಟಿದ್ದಾರೆ, 2 ಪತ್ರ ಇರುತ್ತೆ, ಯಾವುದಾದ್ರೂ ಒಂದನ್ನು ಪತ್ರವನ್ನು ಬರೀಬೇಕು. ಇಲ್ಲಿ ಪ್ರಬಂಧ ಕೊಟ್ಟಿರ್ತಾರೆ, ಪ್ರಬಂಧವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ 5 ಪ್ರಶ್ನೆಗಳ ಉತ್ತರವನ್ನು ನೀಡಬೇಕು. ನೆಕ್ಸ್ಟು 2 ಪ್ರಶ್ನೆಗಳಿಗೆ ಲಾಂಗ್ ಆನ್ಸರ್ಸ್ ಇವು. ನೆಕ್ಕೆ ವ್ಯಾಖ್ಯೆ ಶಬ್ದ ಕೀಜಿ ಅಂತ ಕೇಳ್ತಾರೆ, ಇಲ್ಲಿ ಶಬ್ದವನ್ನು ಮಾಡಬೇಕು. 4 ಬರೀಬೇಕಾಗುತ್ತೆ. ಬಿಟ್ಟ ಸ್ಥಳ. ಓಕೆ, ಈ ರೀತಿಯಲ್ಲಿ ನಿಮಗೆ ಒಂದು ಮಾಡೆಲ್ ಕ್ವಶನ್ಸ್ಗಳು ಬರ್ತವೆ ಫ್ರೆಂಡ್ಸ್. ಓಕೆ, ಇದು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಓಕೆ, ಇದು ನಿಮಗೆ ಪ್ಯಾಸೇಜ್ ಕೊಡ್ತಾರೆ. ಪ್ಯಾಸೇಜ್ ಇದು ನಿಬಂಧ ಬರೀರಿ ಅಂತ ಕೊಡ್ತಾರೆ, ಯಾವುದಾದ್ರೂ ಒಂದನ್ನು ಬರೀಬೇಕು. ಇಲ್ಲಿ ನಿಮಗೆ ಪ್ಯಾಸೇಜ್ ಕೊಡ್ತಾರೆ. ಪ್ಯಾಸೇಜಿನ 5 ಪ್ರಶ್ನೆಗಳಿಗೆ ಆನ್ಸರನ್ನು ಹುಡುಕಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡಬೇಕು ಹಿಂದಿಗೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಕೊಡ್ತಾರೆ. ಓಕೆ, ನೆಕ್ಸ್ಟು ಮಾಡೆಲ್ ಕ್ವಶನ್ ಪೇಪರ್ 2 ನೋಡಿ. ಮಾಡೆಲ್ ಕ್ವಶನ್ ಪೇಪರ್ 2 ನೋಡಿದಾಗ ಏಕ್ ಶಬ್ದ ಕೆ ಹೇ ವಾಕ್ಯ ಮೇ ಉತ್ತರ ಕೀಜಿಯೆ. ನೋಡಿ, ಇಲ್ಲಿ 6 ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟ್ ಇಲ್ಲಿ 11 ಪ್ರಶ್ನೆಗಳು ಬರ್ತವೆ. ಓಕೆ, ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಮಾಡೆಲ್ ಪೇಪರನ್ನು ಕೊಡ್ತಾ ಹೋಗ್ತಾರೆ. ಇವೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೇ, ಇವೇ ರಿಪೀಟ್ ಆಗ್ತವೆ. ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡದೆ ನೀವು ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದಲ್ಲಿ ನೀವು ಔಟ್ ಆಫ್ ಔಟ್ ತೊಗೊಳ್ಬೋದು. ತುಂಬ ಯೂಸ್ ಆಗುವಂಥ ವಿಡಿಯೋಸ್ಗಳಿವು. ಸೆಕೆಂಡ್ ಮಾಡೆಲ್ ಪೇಪರ್ ಇದು. ಸೆಕೆಂಡ್ ಮಾಡೆಲ್ ಪೇಪರ್ ಓಕೆ. ನೆಕ್ಸ್ಟ್ ಚಾಪ್ಟರ್ ಮಾಡೆಲ್ ಕ್ವಶನ್ ಪೇಪರ್ 3. ಓಕೆ, ಮಾಡೆಲ್ ಕ್ವಶನ್ ಪೇಪರ್ 3 ಇದೆ ನೋಡಿ. ಇಲ್ಲಿ ಕೊಟ್ಟಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿದಲ್ಲಿ, ಎಲ್ಲ ಪರ್ಫೆಕ್ಟಾಗಿ ಬಿಡಿಸಿದ್ದಲ್ಲಿ ನೀವು ನಿಜವಾಗ್ಲೂ ಔಟ್ ಆಫ್ ಔಟ್ ಆರಾಮಾಗಿ ತಗೊಳ್ತೀರಾ. ಓಕೆ,
ಓಕೆ. ನೆಕ್ಸ್ಟ್ ನೋಡಿ ಸೃಜನಾ ಭಗತ್. ಓಕೆ, ನೋಡಿ 1 ಮಾರ್ಕ್. ಓಕೆ, ಒಂದೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಹೋಗುವ ಇವಾಗ. ಓಕೆ, ಗದ್ಯ ಭಾಗ ಇದು. ಗದ್ಯ ಭಾಗದಲ್ಲಿ ಸೃಜನಾ ಭಗತ್, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬರ್ತವೆ. ಇವು ಎಲ್ಲ ಆ ಪಾಠದಲ್ಲಿ ಬರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು. ಕಂಪ್ಯಾರಿಸನ್ ಬೇಸ್ಡ್ 3 ಮಾರ್ಕ್. ಕಂಪ್ಯಾರಿಸನ್ ಬೇಸ್ಡ್ 1 ಮಾರ್ಕ್. ಎಕ್ಸ್ಪ್ರೆಷನ್ ಬೇಸ್ಡ್ 3 ಮಾರ್ಕ್ ಬರುತ್ತೆ. ಓಕೆ, ಇವೆಲ್ಲ ಮೇನ್ ಇಂಪಾರ್ಟೆಂಟ್. ನಾಲೆಜ್ ಬೇಸ್ಡ್ 1 ಮಾರ್ಕ್. ನೆಕ್ಸ್ಟು ಸೆಕೆಂಡ್ ಲೆಸನ್ ನಂಬರ್ 2 ಚಾಪ್ಟರ್ 2ದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಒಂದು ವಾಕ್ಯದಲ್ಲಿರುವಂತಹ ಪ್ರಶ್ನೆಗಳಿವು. ನೆಕ್ಸ್ಟ್ ಕಂಪ್ಯಾರಿಸನ್ ಬೇಸ್ಡ್ 3 ಮಾರ್ಕ್ ನೋಡಿ. 3 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆಗಳು. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಬೇಸ್ಡ್ 3 ಮಾರ್ಕ್, ಇವೆಲ್ಲ 5 ಮಾರ್ಕ್. ಓಕೆ, ನೆಕ್ಸ್ಟು ಗಂಗಾ. ನೆಕ್ಸ್ಟ್ ಚಾಪ್ಟರ್ 3ದಲ್ಲಿ ಬರುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡಿ. ಓಕೆ, ನೆಕ್ಸ್ಟ್ ಕಂಪ್ಯಾರಿಸನ್ ಬೇಸ್ಡ್ 1 ಮಾರ್ಕ್. ಎಕ್ಸ್ಪ್ರೆಷನ್ ಬೇಸ್ಡ್ 3 ಮಾರ್ಕ್. ಚಾಪ್ಟರ್ 4 ನೋಡಿ. ಚಾಪ್ಟರ್ 4ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವು. ಕಂಪ್ಯಾರಿಸನ್ ಬೇಸ್ಡ್ 3 ಮಾರ್ಕ್. ಕಂಪ್ಯಾರಿಸನ್ ಬೇಸ್ಡ್ 3 ಮಾರ್ಕ್. ಚಾಪ್ಟರ್ 5 ನೋಡಿ. ಚಾಪ್ಟರ್ 5ದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಚಾಪ್ಟರ್ 6 ನೋಡಿ. 6ಅಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಚಾಪ್ಟರ್ 7ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು 8. ಚಾಪ್ಟರ್ 8ನೇ ಚಾಪ್ಟರ್ ಇದೆ. ಬೇಸ್ಡ್ 3 ಮಾರ್ಕ್. ಇವಾಗ ಪದ್ಯ ಭಾಗವನ್ನು ನೋಡೋಣ. ಪದ್ಯ ಭಾಗ ಚಾಪ್ಟರ್ 1ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಾ ಹೋಗಿ. ಪದ್ಯ ಭಾಗ 2ರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ನೆಕ್ಸ್ಟ್ ಪದ್ಯ ಭಾಗ 3 ಚಾಪ್ಟರ್ 3ಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್.
ನೆಕ್ಸ್ಟ್ ಪದ್ಯ ಭಾಗ 4 ಬಿಹಾರಿ ಕೆ ದೋಹೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಇದರಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದರಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆಧುನಿಕ ಕವಿತಾ ಅಧಿಕಾರ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಓಕೆ, 4 ಮಾರ್ಕ್ಸ್ ಕ್ವಶನ್. ಗಹನೆ. ನೆಕ್ಸ್ಟ್ ಏಕ್ ವೃಕ್ಷ ಕಿ ಹತ್ಯೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಕೂಡ ಇದು, ಪೋಯಮ್ ಕೂಡ ಇದು. ಓಕೆ, ಈ ರೀತಿಯಲ್ಲಿ ಬರ್ತವೆ. ಓಕೆ, ಎಕ್ಸ್ಪ್ರೆಷನ್ ಬೇಸ್ಡ್ 4 ಮಾರ್ಕ್. नेक्स्ट चैप्टर 5 भारत की धरती, 1 मार्क्स क्वेश्चंस मोस्ट इंपॉर्टेंट. नेक्स्ट चैंपियन बेस्ट 3 मार्क. ओके, ಈ ರೀತಿಯಲ್ಲಿ ನಾವು ನೋಡಬಹುದು. हो गई है फिर पर्वत से, ಇದು ಮೇಸ್ಟ್ ಕ್ವಶನ್ಸ್ ಇವು. ಓಕೆ, ನೆಕ್ಸ್ಟ್ ಪ್ರತಿಶೋಧ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ನೋಡ್ತೀವಿ. ಇದು ಸರಿಯಾದ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಒಳ್ಳೆಯ ಔಟ್ ನೀವು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಓಕೆ, ದ ಮೇನ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನೀವು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.